7,20,000 ಹೇಳ್ತಾರೆ. ಅದು ಫೈನಲ್ ಒಂದು 6,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಹೇಳಿ ಸರ್. ಸರ್ ಒಂದು 70,000 ರಿಂದ 80,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಸಿಬಿಲ್ ಏನಾದ್ರು ಚೆನ್ನಾಗಿಲ್ಲ, ಸಿಬಿಲ್ ಡೌನ್ ಇದೆ, ಸಿಬಿಲೇ ಇಲ್ಲ ಅಂದ್ರೆ ಅಂತ ಕಸ್ಟಮರ್ ಬೇಕಾದ್ರೆ ಬರ್ಲಿ. ಬಂದು 525 ಹೇಳ್ತಾರೆ. ಅದು 525 ಗೆ ಫೈನಲ್ ಒಂದು 490 ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ. ಅದು 2017 ಮಾಡಲು ವೆಹಿಕಲ್, 3.2 ಲೀಟರ್ ಇಂಜಿನ್ ಆಟೋ ಬೇಕು ಅಂದ್ರೆ ನಿಮ್ಗೆ 13,80,000 ರೂಪಾಯಿ ಕೊಡ್ತೀನಿ. ಎಲ್ಲ ಫೀಚರ್ಸ್ ಬರುತ್ತೆ, ಮೂನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, 4 ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್ ನಿಮಗೆ. ಓಕೆ, ಸನ್ ರೂಫ್ ಎಲ್ಲಾನು ಕೂಡ ಎಲ್ಲ ವೆಹಿಕಲ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಇದರಲ್ಲಿ ಒಂದು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. 80,000 ಡೌನ್ ಪೇಮೆಂಟ್. 80,000 ಡೌನ್ ಪೇಮೆಂಟ್. ಒಂದು ಲೋ ಬಜೆಟ್ ಇನೋವಾ ಪ್ರೈಸ್ ಅಲ್ಲ, ಇಲ್ಲ ಇದ್ರ ಪ್ರೈಸ್ ಅಲ್ಲ ಗಾಡಿ ವೆಹಿಕಲ್ ಕೊಡೋಣ ಸರ್. ಈ ಗಾಡಿ ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಬಂದು 8 lakhs ಇದೆ. ನಾವು ಈ ಗಾಡಿ ಫೈನಲ್ ಟು ಫೈನಲ್ SR ನೋಡಿ 3,95,000 ಮಾಡ್ಕೊಡ್ತೀವಿ. 3,95,000. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ದು ಒಂದು 80,000 1 lakh ಇಲ್ಲ 50,000 ಎಷ್ಟಿದೆ ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. 95,000 ಗಾಡಿ ಕೊಡ್ತೀನಿ. 195 ಗೆ ರಿಡ್ಜ್ 11 lakhs. ಫೈನಲ್ ಒಂದು 10,50,000 ಮಾಡ್ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನೇ ಮಾಡ್ಕೊಡ್ತೀನಿ. 2 lakhs ಲೋನ್ ಮಾಡ್ಕೊಡ್ತೀನಿ. ಅಲ್ಲಿಗೆ 65,000 ಡೌನ್ ಪೇಮೆಂಟ್. 65,000 ಡೌನ್ ಪೇಮೆಂಟ್ ಮಾಡಿ 2.2 ಲೀಟರ್ ಡೀಸೆಲ್ ಆಲ್ಮೋಸ್ಟ್ 18 ರಿಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು 280 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಒಂದು 250 ವರೆಗೂ ಮಾಡ್ಕೊಡ್ತೀವಿ. ನಾವು ಒಂದು ಕೋಟ್ ಮಾಡ್ತಿರೋದು 4,25,000. ನಾವು ಫೈನಲ್ ಟು ಫೈನಲ್ 3,95,000 ವರೆಗೂ ಮಾಡ್ಕೊಡ್ತೀನಿ ಸರ್. 395 ವರೆಗೂ ಮಾಡ್ಕೊಡ್ತೀನಿ. ಓಕೆ, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 3.5 lakh ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 50,000 ರಿಂದ 70,000 ಎಷ್ಟಾದ್ರು ತಗೊಂಡ್ಬರ್ಲಿ, ಚೆನ್ನಾಗಿತ್ತು ಒಂದು 60,000 ತಗೊಂಡ್ಬರ್ಲಿ ಸರ್, ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ. 190 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರಿಂದ 80,000 ತಗೊಂಡ್ಬರ್ಲಿ, ಲೋನ್ ಮಾಡ್ಕೊಡ್ತೀನಿ. ಕೋಟ್ ಮಾಡ್ತಿರೋದು ಬಂದು 6,50,000. ಫೈನಲ್ ಒಂದು 625 ಮಾಡ್ಕೊಡ್ತೀನಿ ಸರ್. 625 ಮಾಡಿ ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 70,000 ರಿಂದ 80,000 ತಗೊಂಡ್ಬರ್ಲಿ, ಬ್ಯಾಲೆನ್ಸ್. ಆಫ್ಟರ್ ಲಾಂಗ್ ಟೈಮ್ ನಿಮಗೋಸ್ಕರ ಮತ್ತೊಂದು ಶೋರೂಮ್ ಬಂದಿದ್ದೀನಿ. ಯಾವ್ದಪ್ಪ ಇದು ಅಂದರೆ ಟ್ರಸ್ಟ್ ಕಾರ್ಸ್. ನಾನು ಹಿಂದೆ ವಿಡಿಯೋ ಮಾಡಿದೆ, ಸೊ ಇವಾಗ ಮತ್ತೊಂದು ಸಲ ಬಂದಿದ್ದೀನಿ ಸರ್. ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ದು ಬಂದು ಟ್ರಸ್ಟ್ ಕಾರ್ಸ್ ಅಂತ ನೇಮ್ ಬಂದು ಇರೋದು ಬಂದು ನಾಗರಬಾಯಿ ಔಟರ್ ರಿಂಗ್ ರೋಡ್ ನೆಕ್ಸಾ ಶೋರೂಮ್ ಆಪೋಸಿಟ್ ಸರ್. ಓಕೆ, ಎಷ್ಟಿದೆ ಸರ್ ಕಾರ್ಗಳು ಇವತ್ತು? ಸರ್ ಇವತ್ತು ಪ್ರೆಸೆಂಟ್ ಒಂದು 30 ವೆಹಿಕಲ್ಸ್ ಇದೆ ಸರ್. ಮಾಡಲು ಸರ್ ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಮಾಡಲ್ ಬಂದು 2017 ಮೇಲೆ ಯಾವುದೇ ಗಾಡಿ ಇದ್ರೂ ಲೋನ್ ಆಗುತ್ತೆ ಸರ್. ಎಂಟೈರ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬರಲಿ ಲೋನ್ ಮಾಡ್ಕೊಡ್ತೀನಿ. ಓಕೆ, ಏನಾದರೂ ಆಫರ್ಸ್ ಏನಾದರೂ ಇದೆಯಾ ಸರ್? ಕಸ್ಟಮರ್ ಸಿಬಿಲ್ ಏನಾದ್ರು ಚೆನ್ನಾಗಿಲ್ಲ, ಸಿಬಿಲ್ ಡೌನ್ ಇದೆ, ಸಿಬಿಲೇ ಇಲ್ಲ ಅಂದ್ರೆ ಅಂತ ಕಸ್ಟಮರ್ ಬೇಕಾದ್ರೆ ಬರಲಿ, ವೆಹಿಕಲ್ ನೋಡ್ಲಿ, ವೆಹಿಕಲ್ ವ್ಯಾಲ್ಯೂ 50% ನಾನು ಲೋನ್ ಮಾಡಿಸ್ಕೊಡ್ತೀನಿ. ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಆಗುತ್ತೆ. ಸಿಬಿಲ್ ಇಲ್ಲ ಅಂದ್ರೆ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. 50% ವೆಹಿಕಲ್ ವ್ಯಾಲ್ಯೂ ಏನಿರುತ್ತೆ ಅದರೊಂದು 50% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಈಗ ಸಿಬಿಲ್ ಇಲ್ಲ ಅಂದ್ರೆ ಲೋನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಇದು ಬರೀ ಬೆಂಗಳೂರು ಮಾತ್ರ ಸೀಮಿತನಾ ಇಲ್ಲ ಬೆಂಗಳೂರು, ಮೈಸೂರು, ತುಮಕೂರು 3 ಕಡೆ ಆಗುತ್ತೆ? 4 ಕಡೆಯಿಂದ ಎಲ್ಲರೂ ಬರಲಿ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಮತ್ತೆ ಕಂಡೀಷನ್ ಎಲ್ಲ ಹೆಂಗಿರುತ್ತೆ ಸರ್ ನಿಮ್ಮ ಕಾರ್ ಕಂಡೀಷನ್ಗಳು? ಸರ್ ಡಿಪೆಂಡ್ ಸರ್. ವೆಹಿಕಲ್ ಎಲ್ಲದು ಕ್ಲಾಸ್ ಕಂಡೀಷನ್ ಇರುತ್ತೆ, ಒರಿಜಿನಲ್ ವೆಹಿಕಲ್ ಇರುತ್ತೆ, ಆಕ್ಷನ್ ಫ್ರೀ ವೆಹಿಕಲ್ಸ್ ಕೊಡ್ತೀವಿ. ಕಾನ್ಫಿಡೆನ್ಸ್ ಬೇಕು ಅಂದ್ರೆ ನಿಮಗೆ ಗೊತ್ತಿರೋ ವೆಹಿಕಲ್ ಬಗ್ಗೆ ಗೊತ್ತಿರೋರು ಮೆಕ್ಯಾನಿಕ್ಸ್ ಅವ್ರನ್ನ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ವೆಹಿಕಲ್ ತಗೊಂಡೋಗ್ಲಿ ಸರ್. ಓಕೆ, ಸೊ ಕೇಳಿದ್ರಲ್ಲ. ಸೊ ನಿಮ್ಗೆ ಯಾರಾದರೂ ಇದ್ರೆ ನಿಮ್ಮ ಒಂದು ಪರ್ಸನಲ್ ಮೆಕ್ಯಾನಿಕ್ ಇದ್ರೆ ಖುದ್ದಾಗಿ ಕರ್ಕೊಂಬಂದು ಚೆಕ್ ಮಾಡಿ ತದನಂತರ ನೀವು ಕಾರ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸಿಬಿಲ್ ಇಲ್ಲ ಅಂದರೂ ಕೂಡ ಈ 4 ಜಿಲ್ಲೆಗಳು ಏನು ಹೇಳಿದ್ರು, ಸೊ ಅಲ್ಲೆಲ್ಲನೂ ಕೂಡ ಲೋನ್ ಫೆಸಿಲಿಟೀಸ್ ಇರುತ್ತೆ. ಸೊ ಇವಾಗ ನಾನು ನಿಮಗೆ 1 by 1 ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ವಿಫ್ಟಿಂದನೇ ಸ್ಟಾರ್ಟ್ ಮಾಡೋಣ. ನ್ಯೂ ಶೇಪ್ ಡೀಟೇಲ್ ಸರ್ ಇದು? ಸರ್ ಇದು ಬಂದು 2019 ಮಾಡಲು ಗಾಡಿ, ಡೀಸೆಲ್, ಸಿಂಗಲ್ ಓನರ್ ಗಾಡಿ, VDI ಆಪ್ಷನಲ್ಲು. ಓಕೆ, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾ ವೀಲ್ಸ್ ಹಾಕ್ಸ್ಕೊಂಡಿದ್ರೆ 20+ ಮೈಲೇಜ್ ಬರುವಂತ ಗಾಡಿ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 19 ಮಾಡಲು. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 6,90,000 ಕೋಟ್ ಮಾಡ್ತಿದೀವಿ. ನಿಮ್ಮ ಚಾನೆಲ್ ಯಾರೇ ನೋಡ್ಕೊಂಡ್ ಬರ್ಲಿ ಸರ್. ಫೈನಲ್ ಒಂದು 650 ವರೆಗೂ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಸೇರಿ ಪ್ರೈಸ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ಮತ್ತೆ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಬಂದ್ರೆ ಎಷ್ಟು? ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ರಿಂದ 80,000 ತಗೊಂಡ್ಬರ್ಲಿ, ಲೋನ್ ಮಾಡ್ಕೊಡ್ತೀನಿ. 50,000 ರಿಂದ 80,000 ಸಿಬಿಲ್ ಇಲ್ಲ ಅಂದ್ರೆ ಒಂದು 3.5 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 3.5 ಲಕ್ಷದವರೆಗೂ ಸಿಬಿಲ್ ಅಂದ್ರೆ ಲೋನ್ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ, ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಆದ್ರಿಂದ ಆರಾಮಾಗಿ 18-20+ ಮೈಲೇಜ್ ಈಸಿಯಾಗಿ ಬರುತ್ತೆ ಸರ್ ಮೈಲೇಜ್. ಓಕೆ, ಸೊ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಆಲ್ಟ್ರೋಸ್. ಸರ್ ಆಲ್ಟ್ರೋಸ್ ಬಂದು 20 ಮ್ಯಾನುಫ್ಯಾಕ್ಚರ್, 21 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಪೆಟ್ರೋಲ್, 60,000 ಅಷ್ಟೇ ಓಡಿರೋದು ವೆಹಿಕಲ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಒಂದು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಓಕೆ, ನಿಮ್ಗೆ ಈ ಗಾಡಿ ಬಂದು ನಾವು ಕೋಟ್ ಮಾಡ್ತಿರೋದು ಬಂದು 6,50,000. ಫೈನಲ್ ಒಂದು 625 ಮಾಡ್ಕೊಡ್ತೀನಿ ಸರ್. 625 ಮಾಡಿ ಕೊಡ್ತೀನಿ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 70,000 ರಿಂದ 80,000 ತಗೊಂಡ್ಬರ್ಲಿ, ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ. ಓಕೆ, 70,000 ರಿಂದ 80,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಆಲ್ಟ್ರೋಸ್ ಹುಡುಕ್ತಾ ಇದ್ರೆ ಅದು ಕೂಡ ಪೆಟ್ರೋಲ್ ವೇರಿಯಂಟ್. ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ಪ್ರಿಫರ್ ಮಾಡ್ಬೋದು. ಬಂದು ಚೆಕ್ ಮಾಡಿ ನಿಮಗೆ ಖಂಡಿತ ಖುಷಿ ಆಗುವಂಥ ಒಂದು ಕಂಡೀಷನಲ್ ಕಾರ್ಗಳು ಸಿಗುತ್ತೆ. ಸೊ ಬೇಕು ಅನ್ನೋದು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ i20. ಸರ್ ಇದು ಬಂದು i20 2014 ಮಾಡಲು ಗಾಡಿ. ಓಕೆ, ಡೀಸೆಲ್, ಮ್ಯಾನ್ಯಲ್, ಸ್ಪೋರ್ಟ್ಸ್ ವೇರಿಯಂಟು. ಇದರಲ್ಲೂ ಅಷ್ಟೇ ನಿಮ್ಗೆ ಏರ್ ಬ್ಯಾಗು, ABS, ಅಲಾ ವೀಲ್ಸ್, ಲೆದರ್ ಸೀಟ್ ಕವರ್, ಶೇಡಿಂಗ್ ಆಡಿಯೋ ಕಂಟ್ರೋಲರು ಎಲ್ಲ ಬರುತ್ತೆ ವೆಹಿಕಲ್. ಇದು ಅಷ್ಟೇ ನಿಮ್ಗೆ ಮೈಲೇಜ್ 18 ರಿಂದ 20 ರೇಂಜ್ ವರೆಗೂ ಮೈಲೇಜ್ ಬರುತ್ತೆ. ಈ ಗಾಡಿ ಕೋಟ್ ಮಾಡ್ತಾರೆ ನಾವು ಒಂದು 4,70,000.
ಫೈನಲ್ ಟು ಫೈನಲ್ ಒಂದು 4,50,000 ಮಾಡ್ಕೊಡ್ತೀನಿ ಸರ್. ಓಕೆ 4.5 ಲಕ್ಷಕ್ಕೆ. 4.5 ಲಕ್ಷಕ್ಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಪ್ರೊಫೈಲ್ ಚೆನ್ನಾಗಿತ್ತು ಅನ್ನೋದು 60,000 ತಗೊಂಬರ್ಲಿ ಸರ್, ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ. 60,000 ಡೌನ್ ಪೇಮೆಂಟ್ ಅಲ್ಲಿ? 60,000 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ ಪಕ್ಕದ್ದು ಸರ್ ಸ್ವಿಫ್ಟ್? ಸರ್ ಇದು ಬಂದು ಶಿಫ್ಟ್ VDI 2013 ಮಾಡಲು ಗಾಡಿ, ಸೆಕೆಂಡ್ ಓನರು. ಓಕೆ. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್. ಇದು ವರ್ಷ ನಿಮಗೆ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಈ ಗಾಡಿ ಕೋಟ್ ಮಾಡ್ತಾರೆ ನಾವು 4,20,000 ಕೋಟ್ ಮಾಡ್ತಿದ್ವಿ. ಫೈನಲ್ ಒಂದು 3,90,000 ಮಾಡ್ಕೊಡ್ತೀನಿ ಸರ್. 390ಗೆ ಎಷ್ಟು ಓಡಿದೆ ಸರ್ ಇದು? ಸೆಕೆಂಡ್ ಓನರ್ಶಿಪ್ ಸರ್. ಓಡಿರೋದು ಬಂದು 90,000 ಜಿನಿಯಾ ನೋಡಿದೆ. ಓಕೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 3.5 lakh ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 50 ಇಂದ 70,000 ಎಷ್ಟಾದ್ರೂ ತಗೊಂಡ್ರೆ ಬ್ಯಾಲೆನ್ಸ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ? ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ. ವರ್ಣ ಸರ್? ಸರ್ ಇದು ಬಂದು 2006 ಮಾಡಲು, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೆಹಿಕಲ್, ಥರ್ಡ್ ಓನರ್ ಆಗಿದೆ. ಈ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು ಬಂದು 2,10,000 ಕೋಟ್ ಮಾಡ್ತಿದೀವಿ. 190 ವರೆಗೂ ಫೈನಲ್ ಮಾಡ್ಕೊಡ್ತೀನಿ ಸರ್. 190ಕ್ಕೆ? 190. ಈ ವೆಹಿಕಲ್ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಅಲ್ಲಿ ಹೋಗಬೇಕು. ಮ್ಯಾನ್ಯುಯಲ್ ಅಲ್ಲ ಅದು? ಮ್ಯಾನ್ಯುಯಲ್, ಡೀಸೆಲ್ ಸರ್. ಓಕೆ. ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್? ಸರ್ ಇದು ಬಂದು ರೆನಾಲ್ಟ್ ಲಾರ್ಜಿ 2016 ಮಾಡಲು, ಸೆಕೆಂಡ್ ಓನರ್. RXZ ಇದು. RXZ ಫುಲ್ಲಿ ಟಾಪ್ ಅಂಡ್ ಗಾಡಿ, 85 PS, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ರೂಫ್ AC ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಸರ್. ಈ ಗಾಡಿ ಬಂದು ನಾವು ಒಂದು ಕೋಟ್ ಮಾಡ್ತಿರೋದು 4,25,000. ನಾವು ಫೈನಲ್ ಟು ಫೈನಲ್ 3,95,000 ಮಾಡ್ಕೊಡ್ತೀನಿ ಸರ್. 395 ಮಾಡ್ಕೊಡ್ತೀನಿ. ಓಕೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಕೂಡ ಸಿಗುತ್ತೆ? ಅದು ಕೂಡ ಫ್ಯಾಮಿಲಿ ವೆಹಿಕಲ್ 7 ಸೀಟರ್ ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಕಂಫರ್ಟ್ ಅಲ್ಲಿ ಸೂಪರ್ ಕ್ಲಾಸ್ ಕಂಫರ್ಟ್ ವೆಹಿಕಲ್ ಇದು. ಎರ್ಟಿಗಾ, ಇನ್ನೋವಾ ಯಾರು ನೋಡ್ತಿದ್ರ ಈ ಗಾಡಿ ನೋಡಬಹುದು. ಕಂಫರ್ಟ್ ಅಲ್ಲಿ ಸೂಪರ್ ಕ್ಲಾಸ್ ಇರೋ ವೆಹಿಕಲ್ ಸರ್. ಓಕೆ. ಅದೆಲ್ಲ ಕಾಸ್ಟ್ಲಿ ಆಯ್ತು ಸರ್. ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ ಒಂದು ಆಪ್ಷನ್. ಓಕೆ. ಸ್ಕೋಡಾ ರಾಪಿಡ್ ಸರ್? ಸರ್ ಇದು ಬಂದು 2015 ಮಾಡಲು. ಇದು ನಿಮಗೆ ಆಂಬಿಯಂಟ್ ವರ್ಷನ್ ಬರುತ್ತೆ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಡೀಸೆಲ್ 1.5 ಲೀಟರ್ ಸಿಂಗಲ್ ಓನರ್ ವೆಹಿಕಲ್. ಓಕೆ. ನಿಮ್ಗೆ ಮೈಲೇಜ್ ವೈಸ್ ಹೋಗ್ತೀರಾ ಅಂದ್ರೆ ಒಂದು 18 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಒಂದು 480 ಕೋಟ್ ಮಾಡ್ತಿರೋದು. ಫೈನಲ್ ಒಂದು 4,40,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಲೋನ್ ಅಂತ ಹೋಗ್ತೀರಾ ಒಂದು 4 lakhs ಲೋನ್ ಮಾಡ್ಕೊಡ್ತೀನಿ. ಒಂದು 40,000 ಡೌನ್ ಪೇಮೆಂಟ್ ಮಾಡಲಿ. ಓಕೆ. 40,000 ಡೌನ್ ಪೇಮೆಂಟ್ ಅಲ್ಲಿ. ಅದು ಕೂಡ ಅಲೋಬಿಲ್ಸ್, ಏರ್ ಬ್ಯಾಗ್, ABS ಇರುವಂತ ಗಾಡಿ. ಸೊ ನೆಕ್ಸ್ಟ್ ನನ್ನ ಫೇವ್ರೇಟ್ ಗಾಡಿ Volkswagen Polo K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಬಂದು 2010 ಮಾಡಲು ಗಾಡಿ, ಸೆಕೆಂಡ್ ಓನರ್. ಇದು ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ವೆಹಿಕಲ್. ಓಕೆ. 1.2 ಲೀಟರ್ ಡೀಸೆಲ್, ಆಲ್ಮೋಸ್ಟ್ 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು 280 ಕೋಟ್ ಮಾಡ್ತಿದ್ವಿ. ಫೈನಲ್ ಒಂದು 250 ವರೆಗೂ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಸೇರಿ ಮಾಡಿ ಕೊಡ್ತೀನಿ ಅದೇ ಪ್ರೈಸ್ ಅಲ್ಲಿ. ಓಕೆ ಸರ್. ಸೊ ನೆಕ್ಸ್ಟ್ ಸರ್? ಸರ್ ಬಂದು i20 R-Star ಡೀಸೆಲ್, ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ವೆಹಿಕಲ್, 15 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಫುಲ್ಲಿ ಟಾಪ್ ಎಂಡ್ ಗಾಡಿ ಇದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಬಟನ್ ಸ್ಟಾರ್ಟ್, ಮಿರರ್ ಅಡ್ಜಸ್ಟರ್ ಎಲ್ಲ ಬರೋ ವೆಹಿಕಲ್. ರೇರ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಈ ಗಾಡಿ ನಾವು ಹೇಳ್ತಿರೋದು ಒಂದು 4,95,000 ಹೇಳ್ತಿರೋದು ಸರ್. ಫೈನಲ್ ಒಂದು 465 ವರೆಗೂ ಮಾಡ್ಕೊಡ್ತೀನಿ. 465. ಓಕೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 4 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ. ಅಲ್ಲಿಗೆ 65,000 ಡೌನ್ ಪೇಮೆಂಟ್. 65,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಿ ಗಾಡಿಗೆ. ಓಕೆ. ನೆಕ್ಸ್ಟ್ ಸರ್? ಕಿಯಾ Seltos 2020 ಮಾಡಲು ಗಾಡಿ, ಸಿಂಗಲ್ ಓನರ್, ಆಟೋಮೆಟಿಕ್, GTX ಪ್ಲಸ್, ಫುಲ್ಲಿ ಟಾಪ್ ಎಂಡ್. ಇದ್ರಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ, 4 ಏರ್ ಬ್ಯಾಗ್, 6 ಏರ್ ಬ್ಯಾಗ್ ಬರುತ್ತೆ ಇದ್ರಲ್ಲಿ ಗಾಡಿ. ಸನ್ ರೂಫ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ ಬರುತ್ತೆ, ಕಂಪ್ಲೀಟ್ ಎಲ್ಲ ಫೀಚರ್ಸ್ ಬರುವಂತ ವೆಹಿಕಲ್ ಇದು. ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 11 lakhs. ಫೈನಲ್ ಒಂದು 10,50,000 ಮಾಡ್ಕೊಡ್ತೀನಿ. ಈ ಗಾಡಿಗೂ ಅಷ್ಟೇ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ, ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಸರ್. ಓಕೆ. ಮೈಲೇಜ್ ಎಲ್ಲ ಸರ್ ಏನು ಎಕ್ಸ್ಪೆಕ್ಟ್ ಸರ್? ಈ ಗಾಡಿ ನಿಮಗೆ ಒಂದು 14 ಇಂದ 15 ವರೆಗೂ ಮೈಲೇಜ್ ಬರುತ್ತೆ ಸರ್. 14 ಇಂದ 15 ವರೆಗೂ ಮೈಲೇಜ್ ಬರುತ್ತೆ. ಯಾಕಂದ್ರೆ ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್, ಸಿಂಗಲ್ ಓನರ್ ಗಾಡಿ ಎಲ್ಲ ಅದರಿಂದ. ನಿಮ್ಮ ಬೆಂಗಳೂರಲ್ಲಿ ಸರ್ ಈ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸಕ್ಕೆ ಆಟೋಮೆಟಿಕ್ ಬೇಕೇ ಬೇಕು ಸರ್. 100% ಸರ್. ಬೆಂಗಳೂರು ಟ್ರಾಫಿಕ್ ಆಟೋಮೆಟಿಕ್ ವೆಹಿಕಲ್ ಬೆಸ್ಟ್ ಸರ್. ಓಕೆ. ನಾವು ಮೈಸೂರಿಂದ ಇಲ್ಲಿ ಬರ್ತೀವಿ ಸರ್. ಮೈಸೂರಿಂದ ಈಸಿ ಸರ್ ಬರೋದು, ಬಟ್ ಬೆಂಗಳೂರು ಒಳಗಡೆ ರೌಂಡ್ ಹೊಡಿತೈತಲ್ಲ ಸರ್, ನಮ್ಮ ಕಾಲ್ ರೌಂಡ್ ಹೊಡಿತಾ ಇರ್ತದೆ. ಸೊ ಅಂತವ್ರಿಗೆ ಆಟೋಮೆಟಿಕ್ ಬೆಸ್ಟ್ ಗಾಡಿ ಇದು. ಅದು ಕೂಡ ಬೆಂಗಳೂರು ಟ್ರಾಫಿಕ್ ಎಸ್ಪೆಷಲಿ ಮಾಡಿಸಿದ ಗಾಡಿಗಳಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್? ರಿಟ್ಸ್ ಬಂದು 2010 ಮಾಡಲು ಗಾಡಿ. ಓಕೆ ಸರ್. ಈ ವೆಹಿಕಲ್ ಬಂದು ಪೆಟ್ರೋಲ್, LXI, ಫ್ರೆಶ್ FC ಮಾಡಿ ಕೊಡ್ತೀನಿ, ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋ 2,10,000. ಡೆಡ್ ಫೈನಲ್ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. SR ನೋಡಿ 1,95,000 ಗಾಡಿ ಕೊಡ್ತೀನಿ. 195ಗೆ ರಿಟ್ಸ್ ಕೊಡ್ತೀನಿ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತೀನಿ. 5 years FC ಮಾಡ್ಕೊಡ್ತೀನಿ, 1 year ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. 195 ಫೈನಲ್ ಮಾಡ್ಕೊಡ್ತೀನಿ. 195. ಓಕೆ. ನೆಕ್ಸ್ಟ್ ಸರ್ ಇದು ಬಂದು ಆಮಿಯೋ. ಇದು ಬಂದು ಡೀಸೆಲ್ ವೆಹಿಕಲ್, 16 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಡೀಸೆಲ್, ಐಲೈನ್ ಪ್ಲಸ್, 1.5 ಲೀಟರ್, 65,000 ಅಷ್ಟೇ ಓಡಿರೋದು ವೆಹಿಕಲ್ ಇದು ಡೀಸೆಲ್ ಸರ್. ಈ ಗಾಡಿ ಕೋಟ್ ಮಾಡ್ತಿರೋದು ಬಂದು ನಾವು 5,80,000 ಕೋಟ್ ಮಾಡ್ತಾ ಇರೋದು. ಫೈನಲ್ ಒಂದು 550 ವರೆಗೂ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ದು ಒಂದು 80,000, 1 lakh ಇಲ್ಲ 50,000 ಎಷ್ಟಿದೆ ತಗೊಂಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಓಕೆ. 50,000 ಇಂದ 1 ಲಕ್ಷ ಡೌನ್ ಪೇಮೆಂಟ್. 50,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ. ಮೈಲೇಜ್ ಆಯ್ತು ಅಂದ್ರೆ 20 ಅಂತ ಈಸಿಯಾಗಿ ಬರುತ್ತೆ ಸರ್.
20 ಅಂತ 20 ಆರಾಮಾಗಿ ಅಂತ ಬರುತ್ತೆ, ಡಿಪೆಂಡ್ ಆನ್ ಡ್ರೈವಿಂಗ್ ಮೇಲೆ ಅಷ್ಟೇ ಸರ್ ಇದು. ಖಂಡಿತ ಸರ್. ನೆಕ್ಸ್ಟ್ ಸರ್ ಮತ್ತೊಂದು i20. ಸರ್ ಇದು ಬಂದು 2015 ಮಾಡಲು ಆಸ್ಟಾ ಪೆಟ್ರೋಲ್ ಪ್ಲಸ್ CNG ಇರುವಂತ ವೆಹಿಕಲ್ ಇದು. ಓಕೆ. ಸಿಂಗಲ್ ಓನರ್. ಹಾಂ. ಇದರಲ್ಲೂ ಅಷ್ಟೇ ನಿಮ್ಗೆ ಎಲ್ಲ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಅಲಾ ವೀಲ್ಸು, ಬಟನ್ ಸ್ಟಾರ್ಟು, ಮಿರರ್, ಆಟೋ ಮಿರರ್ ಕ್ಲೋಸರು, ಮಿರರ್ ಇಂಡಿಕೇಟರ್ ಎಲ್ಲ ಬರುತ್ತೆ. ರೇರ್ ವೈಫರ್, ಡಿಫಾಗರು, ಲೆದರ್ ಸೀಟ್ ಕವರ್ ಎಲ್ಲ. ಸರ್ ಈ ಗಾಡಿ ನಾವು ಫೈನಲ್ ಒಂದು 495 ಹೇಳ್ತಾ ಇದೀವಿ. ಫೈನಲ್ 480 ವರೆಗೂ ಮಾಡ್ಕೊಡ್ತೀನಿ ಸರ್. 480 ವರೆಗೂ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 4 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಅಲ್ಲಿಗೆ 80,000 ಡೌನ್ ಪೇಮೆಂಟ್. 80,000 ಡೌನ್ ಪೇಮೆಂಟ್ ಮಾಡ್ಕೊಡ್ತೀನಿ. ಓಕೆ. CNG ಎಷ್ಟು ಬರ್ಬೋದು ಸರ್ ಮೈಲೇಜ್? ಸರ್ CNG ನಿಮ್ಗೆ ಆಲ್ಮೋಸ್ಟ್ 20+ ಅಂತ ಮೈಲೇಜ್ ಬರುತ್ತೆ ಸರ್ ವೆಹಿಕಲ್ ಇದು. ಓಕೆ. CNG ಒಳ್ಳೆ ಮೈಲೇಜ್ ಬರೋಂಥ ಗಾಡಿ ಅಂದ್ರೆ ಇದೆ. ಅಕಸ್ಮಾತ್ ಪೆಟ್ರೋಲ್ ಮೈಲೇಜ್ ಬರೋದ ಸರ್ ನಂಗೆ CNG ಬೇಕು ಅಂದ್ರೂ ಖಂಡಿತವಾಗಿ ಹೋಗ್ಬೋದು. ಮೇಂಟೆನೆನ್ಸ್ ಕೂಡ ಕಡಿಮೆನೇ ಇರುತ್ತೆ. ಸೊ ಇನೋವಾ ಸರ್ ಇನೋವಾ ಬಂದು 2009 ಮಾಡಲು ವೆಹಿಕಲ್, V ವರ್ಷನ್, ಸೆಕೆಂಡ್ ಓನರ್. ಓಕೆ. ಇದರಲ್ಲೂ ಅಷ್ಟೇ ನಿಮಗೆ ರೂಫ್ AC ಬರುತ್ತೆ, ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕವರ್ ಇದೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 1,80,000 ಓಡಿದೆ ಜಿನಿಯನ್. ಓಕೆ. ಸರ್ ಈ ಗಾಡಿ ನಾವು ಹೇಳ್ತಿರೋದು ಬಂದು 5,80,000 ಹೇಳ್ತಿರೋದು. ಫೈನಲ್ ಒಂದು 535 ವರೆಗೂ ಮಾಡ್ಕೊಡ್ತೀನಿ ಸರ್. 535 ಮಾಡ್ಕೊಡ್ತೀನಿ ಸರ್. ಓಕೆ. ಅದು V ವರ್ಷನ್, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸರ್. ಓಕೆ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಡೇಟ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್. ಓಕೆ. ಕ್ವಿಡ್ ಸರ್? ಸರ್ ಕ್ವಿಡ್ ಬಂದು 2015 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್, ಪೆಟ್ರೋಲು, 800 ಲೀಟರ್ ಇಂಜಿನ್ ಬರೋದು ಇದು. ಓಕೆ. ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 2,75,000 ಕೋಟ್ ಮಾಡ್ತಿದೀವಿ. ಫೈನಲ್ ಒಂದು 250 ವರೆಗೂ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಅಂತ ಬಂದ್ರೆ ಒಂದು 30,000 ತಗೊಂಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. EMI ಅಂತ ಹೋದ್ರೆ ಒಂದು 5,000 to 6,000 ವರೆಗೂ EMI ಬರುತ್ತೆ. ಓಕೆ. ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ 30,000 ಡೌನ್ ಪೇಮೆಂಟ್. ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಕಡಿಮೆ EMI ಬರೋಂಥ ವೆಹಿಕಲ್ ಸರ್ ಅದು. ಓಕೆ. ಅದು ಕೂಡ ಮೈಲೇಜ್ ಕೂಡ 18-20 ಆರಾಮಾಗಿ ಬರುತ್ತೆ. 18 ಅಂತ ಆರಾಮಾಗಿ ಈಸಿಯಾಗಿ ಬರುತ್ತೆ ಸರ್. ಲೋ ಮೇಂಟೆನೆನ್ಸ್ ವೆಹಿಕಲ್, ಒಂದು 2 ವೀಲರ್ ರೇಂಜಲ್ಲಿ ಮೇಂಟೆನೆನ್ಸ್ ಮಾಡ್ಬೋದು ವೆಹಿಕಲ್ ಅದನ್ನ. ಓಕೆ. ಇದು ಸರ್ ಗ್ರ್ಯಾಂಡ್ i10 14 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ. 1.2 ಲೀಟರ್ ಕಪ್ಪ ಇಂಜಿನ್ ಬರುತ್ತೆ. ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ ಇದು. ಸರ್ ಈ ಗಾಡಿ ನಾವು ಕೋಟ್ ಮಾಡ್ತಿರೋದು 395 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಒಂದು 385 ಮಾಡ್ಕೊಡ್ತೀನಿ. 385ಗೆ ಗ್ರ್ಯಾಂಡ್ i10 14 ಮಾಡಲು ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಒಂದು 3 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ. ಓಕೆ. ಅಲ್ಲಿಗೆ 85,000 ಇಲ್ಲ ಇನ್ನೂ ಚೆನ್ನಾಗಿತ್ತು ಅಂದ್ರೆ ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. ಡಿಪೆಂಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಅಷ್ಟೇ ಸರ್. ಓಕೆ. ಇದು ಸರ್ ಇದು ಬಂದು ಮಹೇಂದ್ರ ರೆಕ್ಸ್ಟಾನ್ 2013 ಮಾಡಲು, RX5 ಇದು, ಡೀಸೆಲ್, ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ನಿಮ್ಗೆ ಏರ್ ಬ್ಯಾಗು, ABS, ಅಲಾ ವೀಲ್ಸ್ ಎಲ್ಲ ಬರುತ್ತೆ. 7 ಸೀಟರ್ ವೆಹಿಕಲ್ ಸರ್. ಒಂದು ಲೋ ಬಜೆಟ್ ಇನೋವಾ ಪ್ರೈಸ್ ಅಲ್ಲ ಎಲ್ಲ ಇದ್ರ ಪ್ರೈಸ್ ಎಲ್ಲ ಗಾಡಿ ವೆಹಿಕಲ್ ಕೊಡೋಣ ಸರ್. ಈ ಗಾಡಿ ಇನ್ಸೂರೆನ್ಸ್ ID ವ್ಯಾಲ್ಯೂ ಬಂದು 8 lakhs ಇದೆ. ನಾವು ಈ ಗಾಡಿ ಫೈನಲ್ ಟು ಫೈನಲ್ SR ನೋಡಿ 3,95,000 ಮಾಡ್ಕೊಡ್ತೀವಿ. 3,95,000 ಗಾಡಿ ಕೊಡ್ತೀವಿ ಫೈನಲ್. ಓಕೆ. ತುಂಬಾ ಜನ ನಂಗೆ ಕಮೆಂಟ್ ಮಾಡ್ತಿರ್ತಾರೆ ಸರ್ ಇನ್ಸೂರೆನ್ಸ್ ಎಲ್ಲ ID ವ್ಯಾಲ್ಯೂ ಏನು ಬರುತ್ತೆ, ಅದು ಗಾಡಿ ವ್ಯಾಲ್ಯೂ ಅಂತ. ಸೊ ಇವಾಗ ನೋಡಿ 8 ಲಕ್ಷ ID ವ್ಯಾಲ್ಯೂ ಇರೋಂಥದ್ದು. ಏನಪ್ಪ ಅಂದ್ರೆ ID ವ್ಯಾಲ್ಯೂ ಅನ್ನೋದು ಇನ್ಸೂರ್ಡ್ ಡಿಕ್ಲೇರ್ಡ್ ಅಮೌಂಟ್ ಅಂತ, ಅಂದ್ರೆ ಇನ್ಸೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದ್ರೆ ಇನ್ಸೂರೆನ್ಸ್ ಮಾಡ್ಬೇಕಾದ್ರೆ ಅವ್ರು ಪ್ರೀಮಿಯಂ ಪ್ಯಾಕೇಜ್ ಏನು ತಗೋತಾರೆ ಅದ್ರ ಮೇಲೆ ID ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಆಬ್ವಿಯಸ್ಲಿ ಕಾರು ಮಾಡೆಲ್ ಮೇಲೂ ಕೂಡ ಇರುತ್ತೆ. ಬಟ್ ಏನಪ್ಪ ಅಂದರೆ ID ವ್ಯಾಲ್ಯೂಗೂ ಮತ್ತು ಕಾರ್ ವ್ಯಾಲ್ಯೂಗೂ ಸಂಬಂಧ ಇರೋದಿಲ್ಲ. ಯಾಕಂದರೆ ಅದು ಡಿಪ್ರಿಷಿಯೇಷನ್ ಪ್ರಕಾರ ಅವ್ರು ಇನ್ಸೂರೆನ್ಸ್ ಇದು ಮಾಡ್ತಾರೆ. ಬಟ್ ಡಿಪ್ರಿಷಿಯೇಷನ್ ಪ್ರಕಾರ ಯಾವುದು ಕೂಡ ಮಾರ್ಕೆಟಲ್ಲಿ ಯಾರು ಕೂಡ ಸೇಲ್ ಮಾಡೋದಿಲ್ಲ. ಯಾಕೆ ಈ ಥರ ಕಮೆಂಟ್ ಮಾಡೋರು ಕೂಡ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಅವರು ಕೂಡ ಕೊಡಲ್ಲ ಸರ್. ಕಾರ್ ಆಗಲಿ ಬೈಕ್ ಆಗಲಿ ಯಾರು ಕೂಡ ಅವರು ಕೂಡ ಜಾಸ್ತಿ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡೋದು. ಸೊ ಪ್ರತಿಯೊಬ್ಬರು ಕೂಡ ಕಸ್ಟಮರ್ ಆಗಿ ಯೋಚನೆ ಮಾಡಿ. ಸೊ ಖಂಡಿತವಾಗಿ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಇದು ಬಂದು 2015 ಮಾಡಲು, ಟಾಟಾ ಬೋಲ್ಟ್ ಪೆಟ್ರೋಲ್, XT ಟಾಪ್ ಎಂಡ್ ವೇರಿಯಂಟ್. ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ ವೆಹಿಕಲ್ ನಿಮ್ಗೆ. ಸೆಕೆಂಡ್ ಓನರ್ ಸರ್. ಈ ಗಾಡಿ ನಾವು ಹೇಳ್ತಿರೋದು 3,75,000 ಹೇಳ್ತಿರೋದು. ಫೈನಲ್ ಒಂದು 345 ಫೈನಲ್ ಮಾಡ್ಕೊಡ್ತೀನಿ ಸರ್. 345 ಕಸ್ಟಮರ್ ಪ್ರೊಫೈಲ್ ಡಿಪೆಂಡ್ ಮೇಲೆ ಒಂದು 250 to 280 ವರೆಗೂ ಲೋನ್ ಮಾಡ್ಕೊಡ್ತೀನಿ. ಓಕೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವೆಹಿಕಲ್ ಸರ್. ಎಷ್ಟು ಬರ್ಬೋದು ಸರ್ ಮೈಲೇಜ್ ಇದು? ಸರ್ ಇದು ಬಂದು 15 ಇಂದ 16 ವರೆಗೂ ಬರುತ್ತೆ ಸರ್. 15 to 16 ಆರಾಮಾಗಿ 16 ವರೆಗೂ ಮೈಲೇಜ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಸರ್ ಇದು ಬಂದು ಪೋಲೋ 2014 ಮಾಡಲು ಗಾಡಿ, ಕಂಫರ್ಟ್ ಲೈನ್, ಸೆಕೆಂಡ್ ಓನರ್, ಡೀಸೆಲ್, 1.2 ಲೀಟರ್ ವೆಹಿಕಲ್ ಇದು. ಸರ್ ಈ ಗಾಡಿ ನಾವು ಹೇಳ್ತಿರೋದು 485 ಹೇಳ್ತಾ ಇದೀವಿ. ಫೈನಲ್ ಒಂದು 420 ವರೆಗೂ ಮಾಡ್ಕೊಡ್ತೀನಿ ಸರ್. 420 ವರೆಗೂ ಮಾಡ್ಕೊಡ್ತೀನಿ ಫೈನಲ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 3.5 ಲೋನೇ ಮಾಡ್ಕೊಡ್ತೀನಿ ಸರ್ ವೆಹಿಕಲ್. ಓಕೆ. 70,000 ಡೌನ್ ಪೇಮೆಂಟ್ ಅಲ್ಲಿ. 70,000 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಮಾಡಿ ಇನ್ನೊಂದ್ಸಲ ಹೇಳ್ಬಿಡಿ. 14 ಮಾಡಲು ವೆಹಿಕಲ್, ಡೀಸೆಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಗಾಡಿ. ಓಕೆ ಸರ್. ಸೊ ನೋಡಿದ್ರಲ್ಲ, ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಪೋಲೋ ಹುಡುಕ್ತಾ ಇದ್ರೆ ಅದು ಕೂಡ ಡೀಸೆಲ್ ವೇರಿಯಂಟು ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಕ್ರೆಟಾ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ವೆಹಿಕಲ್ ಅಂತ. ಹೈ ಡಿಮ್ಯಾಂಡ್ ವೆಹಿಕಲ್, ಅದ್ರಲ್ಲಿ ಮಾಡಲ್ ವೆಹಿಕಲ್ ಇದು ಬಂದು 23 ಮಾಡಲು ಗಾಡಿ, ಸಿಂಗಲ್ ಓನರು, ನೈಟ್ ಎಡಿಷನ್ ವೆಹಿಕಲ್. ಇದ್ರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. 3 ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, 4 ಏರ್ ಬ್ಯಾಗ್ಸ್ ಬರುತ್ತೆ ವೆಹಿಕಲ್ ನಿಮಗೆ. ಓಕೆ. ಸನ್ ರೂಫ್ ಎಲ್ಲಾನು ಕೂಡ ಎಲ್ಲ ವೆಹಿಕಲ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ ಇದರಲ್ಲಿ ಒಂದು 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ವೆಹಿಕಲ್. ಸಿಂಗಲ್ ಓನರು ಸರ್. ಈ ಗಾಡಿ ನಾವು ಹೇಳ್ತಿರೋದು ಬಂದು 18 lakhs ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 17,50,000 ಫೈನಲ್ ಮಾಡ್ಕೊಡ್ತೀನಿ. 17,50,000 ಡೀಸೆಲ್ ಅಲ್ಲ ಇದು? ಡೀಸೆಲ್, ಸಿಂಗಲ್ ಓನರ್ ವೆಹಿಕಲ್, ಬಟನ್ ಸ್ಟಾರ್ಟ್ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ 40,000 ಓಡಿದೆ. ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್, ಒರಿಜಿನಲ್ ವೆಹಿಕಲ್.
ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಕ್ರೇಟಾ, ಅದು ಕೂಡ ಮಾಡಲ್ ವೆಹಿಕಲ್ 23 ಮಾಡಲು ಸಿಂಗಲ್ ಓನರ್. ನ್ಯೂ ಕಾರ್ ಪ್ರೈಸ್ ಬಂದು 23 lakhs ಇದೆ. ನಾವು ಇದನ್ನ ಒಂದು 17,50,000 ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಸಮೇತ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್. ಮತ್ತೊಂದು ವೋಕ್ಸ್ವ್ಯಾಗನ್ ಪೋಲೋ ಸರ್, ಇದು ಬಂದು 2017 ಮಾಡಲು ಪೆಟ್ರೋಲು ಐಲೈನ್ ಪ್ಲಸ್ ಸೆಕೆಂಡ್ ಓನರು. 85,000 ಓಡಿದೆ ವೆಹಿಕಲ್ ನಿಮ್ಗೆ. ಇದು ಈ ಗಾಡಿ ನಾವು ಕೋಟ್ ಮಾಡ್ತಿರೋ ಬಂದು 495 ಕೋಟ್ ಮಾಡ್ತಾ ಇದೀವಿ. ಫೈನಲ್ ನಿಮ್ಮ ಚಾನಲ್ ಯಾರೇ ನೋಡ್ಕೊಂಡ್ ಬರ್ಲಿ ಸರ್, 4,40,000 ಫೈನಲ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3.5 ಇಂದ 3.80 ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಅದು ಕೂಡ ಐಲೈನ್ ಪ್ಲಸ್ ವೇರಿಯಂಟ್. ಐಲೈನ್ ಪ್ಲಸ್ ವೇರಿಯಂಟ್ ಪೆಟ್ರೋಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಅದರಲ್ಲೂ 17 ಮಾಡಲು ಗಾಡಿ ವೆಹಿಕಲ್ ಇದು. 17 ಮಾಡಲು ವೆಹಿಕಲ್. ಓಕೆ, ಇದು ಸರ್ ಆಲ್ಟ್ರೋಸ್. ಸರ್ ಆಲ್ಟ್ರೋಸ್ ಸೇಲ್ ಆಗಿದೆ ಸರ್, ಈಗ ಡೆಲಿವರಿ ಆಗ್ತಿದೆ ವೆಹಿಕಲ್ ಅದು. ಓಕೆ, ಇದು ಆಲ್ರೆಡಿ ಸೋಲ್ಡ್ ಆಯ್ತು. ಸರ್ ಇದು 2020 ಎಕ್ಸಾಕ್ಟ್ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟಕ್ಕಾಗಿದೆ ಸರ್ ಇದು? ಸರ್ ಇದು ಬಂದು 6,20,000 ಆಗಿದೆ. 6,20,000 ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದು. ಓಕೆ, ಈ ಆಲ್ಟ್ರೋಸ್ ಆಲ್ರೆಡಿ ಸೋಲ್ಡ್ ಆಗಿದೆ, ಅದು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಇದೇ ತರ ಗಾಡಿಗಳು ಇದೇ ತರ ಮಾಡೆಲ್ ಅಲ್ಲಿ ಇದೇ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ನಿಮ್ಗೊಂದು ಅರಿವು ಇರಲಿ ಅಂತ ಅದಕ್ಕೋಸ್ಕರನೇ. ಸೊ ನೆಕ್ಸ್ಟ್ ಸರ್ ಇದು ಬಂದು ಸ್ಕೋಡಾ ರ್ಯಾಪಿಡ್ 2012 ಮಾಡಲು ಸಿಂಗಲ್ ಓನರು. ಓಕೆ, ಇದು ನಿಮಗೆ ಆಂಬಿಯಂಟ್ ವರ್ಷನ್ ಬರುತ್ತೆ, ಮಿಡ್ ವರ್ಷನ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಬಟ್ ಕೀಲೇ ನಿಮಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಒರಿಜಿನಲ್ ಗಾಡಿ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು 3,30,000. ಡೇಟ್ ಫೈನಲ್ SR ನೋಡಿ, ಸಿಂಗಲ್ ಓನರ್ ಗಾಡಿ 295 ಮಾಡ್ಕೊಡ್ತೀನಿ ಸರ್. 295 ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಕೊಡ್ತೀನಿ ಸರ್. ಅದರಲ್ಲೂ ಸ್ಕೋಡಾ ರ್ಯಾಪಿಡ್, ಅದ್ರಲ್ಲೂ ನಿಮಗೆ. ಓಕೆ, ಸ್ಕೋಡಾ ರ್ಯಾಪಿಡ್. ನಿಮ್ ಪೋಲೋನ ಹುಡುಕ್ತೀನಿ ಅಂದ್ರೆ ಮಾರ್ಕೆಟ್ ಅಲ್ಲಿ 3 ಅಬೋ ಹೇಳ್ತಾರೆ. ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ, ಅದು 1.5 ಲೀಟರ್ ವೆಹಿಕಲ್. ಇದು ಡೀಸೆಲ್ 20+ ಮೈಲೇಜ್ ಅಂತ ಈಸಿಯಾಗಿ ಬರುತ್ತೆ ವೆಹಿಕಲ್ ಇದು ನಿಮಗೆ. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಅಷ್ಟೇ ಅದಲ್ಲ. ಹೌದು ಸರ್. ನೆಕ್ಸ್ಟ್ ಸರ್ ಚವರ್ಲೆಟ್ ಎಂಜಾಯ್ 7 ಸೀಟರ್ ವೆಹಿಕಲ್, 2014 ಮಾಡಲು ಗಾಡಿ, ಸೆಕೆಂಡ್ ಓನರ್, 90,000 ಅಷ್ಟೇ ಓಡಿರೋದು. LS ವೇರಿಯಂಟು. ಇದು ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ, ಸಿಸ್ಟಮ್ ಎಲ್ಲ ಬರುತ್ತೆ, ಲೆದರ್ ಸೀಟ್ ಕವರ್ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಿರೋದು ಬಂದು 3,40,000. ಚಾಲೆಂಜ್ ಪ್ರೈಸ್ ಗಾಡಿ ಕೊಡ್ತೀನಿ ಸರ್. 2,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 295ಗೆ 7 ಸೀಟರ್ ಗಾಡಿ, ಅದ್ರಲ್ಲೂ ಡೀಸೆಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ 7 ಸೀಟರ್ ಗಾಡಿ, ಅದು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಓಕೆ, ಕ್ರಿಸ್ಟಾ ಸರ್, ಕ್ರಿಸ್ಟಾ ಎಲ್ಲರೂ ಕೇಳ್ತಾನೆ ಇರ್ತಾರೆ, ಕಮೆಂಟ್ ಮಾಡ್ತಾನೆ ಇರ್ತಾರೆ ಸರ್. ಹೇಳಿ ಸರ್ ಡೀಟೇಲ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡಿಂಗ್ ಗಾಡಿ ಅಂತ ಹೇಳ್ಬೋದು. ಡಿಮ್ಯಾಂಡಿಂಗ್ ಕಲರ್ ಡಿಮ್ಯಾಂಡಿಂಗ್ ಗಾಡಿನೇ ಸರ್ ಮಾರ್ಕೆಟ್ ಅಲ್ಲಿ. ಅದ್ರಲ್ಲಿ ಇದು 2017 ಮಾಡಲು ಗಾಡಿ, ಸೆಕೆಂಡ್ ಓನರ್, HR ನಂಬರ್ ಇದೆ. 7 ಸೀಟರ್ ವೆಹಿಕಲ್, G4 ವೇರಿಯಂಟ್ ಇದು ಸರ್. ಇದು ನಿಮಗೆ ವಿತ್ NOC ಬೇಕು ಅಂದ್ರೆ ನಿಮಗೆ 13,80,000 ರೂಪಾಯಿ ಕೊಡ್ತೀನಿ. ವಿತ್ ಕೆ ಬೇಕು ಅಂದ್ರೆ 15,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 13,80,000 ರೂಪಾಯಿಗೆ ವಿತ್ NOC. 15,80,000ಕ್ಕೆ ವಿತ್ KA ನಂಬರ್ ಮಾಡಿ ಕೊಡ್ತೀನಿ. ಮಾಡೆಲ್ ಇನ್ನೊಂದ್ಸಲ ಹೇಳ್ಬಿಡಿ. 17 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್, ಅಪ್ ಟು ಡೇಟ್, ರೆಕಾರ್ಡೆಡ್ ಶೋರೂಮ್ ಇಷ್ಟೇ ಓಡಿದೆ ಸರ್. ಎಷ್ಟು ಓಡಿದೆ ಸರ್ ಇದು? 1,77,000 ಓಡಿದೆ ಸರ್. 1,77 ಡೀಸೆಲ್, ಒರಿಜಿನಲ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ, ಸರಿ ಸರ್. ನೆಕ್ಸ್ಟ್ ಸರ್ ಮಹೇಂದ್ರ XUV 2017 ಮಾಡಲು, W8 ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಸೆಕೆಂಡ್ ಓನರ್, 95,000 ಜಿನಿಯನ್ ಶೋರೂಮ್ ಇಷ್ಟು ಓಡಿದೆ, ಡೀಸೆಲ್ ವೆಹಿಕಲ್ ಸರ್. ಈ ಗಾಡಿ ನಾವು ಹೇಳ್ತಿರೋದು 8,80,000 ಹೇಳ್ತಾ ಇದೀವಿ. ಫೈನಲ್ ಒಂದು 8,50,000 ಮಾಡ್ಕೊಡ್ತೀವಿ ಸರ್. 850 ಮಾಡ್ಕೊಡ್ತೀವಿ ಫೈನಲ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತನೇ ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 1 lakh ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ XUV 500 ಸಿಗುತ್ತೆ, ಆರಾಮಾಗಿ ಸಿಗುತ್ತೆ ಸರ್. ಅದು ಬಟನ್ ಸ್ಟಾರ್ಟ್, ಒರಿಜಿನಲ್ ವೆಹಿಕಲ್, 95,000 ಶೋರೂಮ್ ಇಷ್ಟು ಓಡಿದೆ. W8 ವೇರಿಯಂಟ್ ಬೇರೆ. W8 ಟಾಪ್ ಎಂಡ್ ಗಾಡಿನೇ. ಸನ್ರೂಫ್ ಅಂದ್ಬಿಟ್ರೆ ಮಿಕ್ಕಿದ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಈ ವೆಹಿಕಲ್ ಅಲ್ಲಿ. ಓಕೆ ಸರ್. ನೆಕ್ಸ್ಟ್ ಸರ್ ಬಡವರ ಬಂದು ಸರ್ ಮಾರುತಿ ಸುಜುಕಿ ಆಲ್ಟೋ K10 VXI, ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋಂಥ ವೆಹಿಕಲ್ ಸರ್. ಈ ಗಾಡಿ ನಾವು ಹೇಳ್ತಾರೆ 2,25,000. ಒಂದು ಆಲ್ಟೋ ಪ್ರೈಸಲ್ಲಿ 195 ಫೈನಲ್ ಮಾಡ್ಕೊಡೋಣ ಸರ್. 195 ಆಲ್ಟೋ ಪ್ರೈಸಲ್ಲಿ K10 ಕೊಟ್ಬಿಡ್ತೀನಿ ಸರ್. ಆಲ್ಟೋ ಪ್ರೈಸಲ್ಲಿ K10 ಅದು 11 ಮಾಡಲು, ಸೆಕೆಂಡ್ ಓನರ್, VXI ಗಾಡಿ ಕೊಡ್ತೀನಿ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ 97,000 ಓಡಿದೆ ಸರ್. 97,000 ಓಡಿದೆ. ಓಕೆ, 18-20+ ಮೈಲೇಜ್ ಬರುವಂಥ ಗಾಡಿ. ಸೊ ಬೇಕಂದ್ರೆ ಇದು ಕೂಡ ವಿಸಿಟ್ ಮಾಡ್ಬೋದು. ಬೇರೆ ಯಾವ್ದಿದೆ ಸರ್ ಕಾರಿಗೆ? ಸರ್ ಇನ್ನೂ 2 ವೆಹಿಕಲ್ ಇದೆ, ಈಚೆ ಕಡೆ ಇದೆ. ಓಕೆ, ವಾಚ್ ಮಾಡಬೇಕು ಸರ್, ವಿಡಿಯೋ ಮಾಡೋದು ಬೇಡ ಅಂದರು. ಬಟ್ ಏನಂದರೆ ಈ ವಿಡಿಯೋದಲ್ಲಿ ಈ ಕಾರ್ ಮಿಸ್ ಆಗೋದು ಬೇಡ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫೋರ್ಡ್ ಇಂಡಿಯರ್ ನೀವು ನೋಡ್ತಾ ಬೋದು. ಇದು ಬಂದು DL ಅಂದರೆ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಿಮಗೆ ಇದ್ರ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಈಗ ಇದ್ರ ಬಗ್ಗೆ ಡೀಟೇಲು ಸರ್. ಇದು ಬಂದು 2017 ಮಾಡಲು ವೆಹಿಕಲ್, 3.2 ಲೀಟರ್ ಇಂಜಿನ್, ಆಟೋಮೆಟಿಕ್. ಓಕೆ, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಇದು ವಿತ್ ಸನ್ ರೂಫ್, ಮೂನ್ ರೂಫ್ ಎಲ್ಲ ಬರುತ್ತೆ ವೆಹಿಕಲ್. ಏನ್ ಫೀಚರ್ಸ್ ಇಲ್ಲ ನಂಗಿಲ್ಲ, A to Z ಎಲ್ಲ ಫೀಚರ್ಸ್ ಬರುತ್ತೆ. ಸೂಪರ್ ಲಕ್ಸುರಿಯಸ್ ವೆಹಿಕಲ್ ಇದು. ಪ್ಲಸ್ ಇದ್ರಲ್ಲಿ ನಿಮ್ಗೆ ಏನಿದೆ 3.2 ಲೀಟರ್ ಸಿಗೋದು ಸ್ವಲ್ಪ ರೇರ್ ವೆಹಿಕಲ್. 3.2 ಲೀಟರ್ ಸಿಗುತ್ತೆ, ಇಲ್ಲ 2.5 ಲೀಟರ್ ಸಿಗುತ್ತೆ. 3.2 ಲೀಟರ್ ಸ್ವಲ್ಪ ರೇರ್ ಸಿಗೋದು. ಅದರಲ್ಲಿ ಓಡಿರೋದು ಬಂದು 65,000 ಅಷ್ಟೇ ಓಡಿರೋದು ವೆಹಿಕಲ್ ಸರ್. ಈ ಗಾಡಿ ನಿಮಗೆ ವಿತ್ NOC ಬೇಕು ಅಂದ್ರೆ ನಿಮ್ಗೆ 16 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 16 ಲಕ್ಷ ವಿತ್ NOC ಕೊಡ್ತೀನಿ. ವಿತ್ KA ಬೇಕು ಅಂದ್ರೆ 19 ಲಕ್ಷಕ್ಕೆ ವಿತ್ KA ಮಾಡಿ ಕೊಡ್ತೀನಿ ಸರ್. 19 ಲಕ್ಷಕ್ಕೆ ವಿತ್ KA ಮಾಡಿ ಕೊಡ್ತೀನಿ, ಇನ್ಕ್ಲೂಡಿಂಗ್ ವಾಷಿಂಗ್, ರಬ್ಬಿಂಗ್, ಪಾಲಿಶಿಂಗ್ ಎಲ್ಲ ಮಾಡಿ ಕೊಡ್ತೀನಿ ಸರ್.
ಎಷ್ಟು ಓಡಿದೆ ಸರ್ ಇದು? 65,000 ಓಡಿದೆ ಸರ್. 65,000 ಓಡಿದೆ. ಜೆನ್ಯೂನ್ ಅದುವೆ ಜೆನ್ಯೂನ್ ಓಡಿದೆ. ಒರಿಜಿನಲ್ ವೆಹಿಕಲ್, ಸೂಪರ್ ಕ್ಲಾಸ್ ಆಗಿದೆ ವೆಹಿಕಲ್ ಸರ್. Okay. ಒಂದು ಫಾರ್ಚುನರ್ ತಗೊಳ್ಳೋರು ಈ ಗಾಡಿ ಈಸಿಯಾಗಿ ತಗೋಬಹುದು. ಅದಕ್ಕಿಂತ ಜಾಸ್ತಿ ಫೀಚರ್ಸ್ ಇದ್ರಲ್ಲಿ ಬರುತ್ತೆ ಸರ್. ಓಕೆ. ಮತ್ತೆ ಇನ್ನೊಂದು ಲಿಮಿಟೆಡ್ ಎಡಿಷನ್ ಸರ್. Limited ಎಲ್ಲ ಕಡೆನೂ 1.3 1.5 ಸಿಕ್ಬಿಡುತ್ತೆ. ಇವಾಗ 1.6 ಒಂದು ಗಾಡಿ ಇದೆಯಲ್ಲ, ತೋರಿಸ್ಬಿಡೋಣ? ಹೌದು ಸರ್, ಬನ್ನಿ ಓಕೆ. ಎಸ್ ಕ್ರಾಸ್ K52 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅಂದ್ರೆ ನಿಮಗೆ ಗೊತ್ತಿರುತ್ತೆ 1600 cc ಅಂದ್ರೆ 1.6 ಲೀಟರ್ ಇಂಜಿನ್ ಅಂದಮೇಲೆ ನಿಮಗೆ ಇದ್ರ ಬಗ್ಗೆ ನಾವು ಹೇಳೋಂಥ ಮಾತೇ ಇರೋದಿಲ್ಲ. ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು ಬಂದು 2016 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ವೆಹಿಕಲ್. ಹಾಂ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ನಿಮ್ಗೆ. ಈ ಗಾಡಿ ನಿಮಗೆ ಪವರ್ಫುಲ್ ಇಂಜಿನ್ ಬರೋದು. ಇದು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ವೆಹಿಕಲ್ ಆಟೋ ಮಿರರ್, ಕ್ಲೋಸರ್ ಎಲ್ಲ ಬರುತ್ತೆ ಸರ್. ಈ ಗಾಡಿ ನಾವು ಹೇಳ್ತಿರೋದು ಬಂದು 525 ಹೇಳ್ತಾ ಇರೋದು. 525ಗೆ ಫೈನಲ್ ಒಂದು 490 ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 450 ಲೋನೇ ಮಾಡ್ಕೊಡ್ತೀನಿ ಸರ್. 40,000 ಡೌನ್ ಪೇಮೆಂಟ್. 40,000 ಡೌನ್ ಪೇಮೆಂಟ್ ಸಾಕು, ಮಿಕ್ಕಿದ್ದು ಈಸಿಯಾಗಿ ಲೋನ್ ಮಾಡ್ಕೊಡ್ತೀನಿ. ಅದು ಕೂಡ ಎಸ್ ಕ್ರಾಸ್ 1.6 ಲೀಟರ್ ಇಂಜಿನ್ ಗಾಡಿ, ಡೀಸೆಲ್ ವೆಹಿಕಲ್ ಬೇರೆ. ಸೊ ಬೇಕನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಇವೆರಡು ಗಾಡಿ ಕೂಡ ಇರುತ್ತೆ. ಇಷ್ಟೊತ್ತು ಏನು ತೋರಿಸ್ತಾ ಇವೆಲ್ಲನೂ ಕೂಡ ಟ್ರಸ್ಟ್ ಕಾರ್ಡ್ಸ್ ಅಲ್ಲಿ ಇರುವಂಥ ಕಲೆಕ್ಷನ್ಸು. ಆಗಾಗ ಚೇಂಜ್ ಆಗ್ತಾನೆ ಇರುತ್ತೆ. ಸೇಲ್ ಆದಾಗೆಲ್ಲ ಹೊಸ ಗಾಡಿ ಆಗ್ತಾ ಇರ್ತಾರೆ. ಇವ್ರದ್ದು ನಿಮ್ಮ ಕ್ಯಾಟ್ಲಾಗ್ ಲಿಂಕ್ ಇದೆಯಾ ಸರ್? ಇದೆ ಸರ್. ಓಕೆ. ಕ್ಯಾಟ್ಲಾಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವರ ಒಂದು ನಂಬರ್ನ ನಾವು ವಿಡಿಯೋ ಮೇಲೆ ಹಾಕಿರ್ತೀವಿ. ಹೆಚ್ಚಿನ ಮಾಹಿತಿಗೆ ಇವ್ರು ಕರೆ ಮಾಡ್ಬೋದು. ಕ್ಯಾಟ್ಲಾಗಲ್ಲೂ ಕೂಡ ನೀವು ಆವಾಗವಾಗ ಫ್ರೀಕ್ವೆಂಟ್ ಅಪ್ಡೇಟ್ಸ್ ಕೂಡ ಚೆಕ್ ಮಾಡ್ತಿರ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್. ಇಷ್ಟೊತ್ತು ನಿಮ್ಮ ಒಂದು ಸಮಯ ಕೊಟ್ಟು ಎಲ್ಲ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ, ನನ್ನ ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವಿಡಿಯೋ ಮುಗಿತಿದ್ದಂಗೆ ಮತ್ತೊಂದು ಕ್ರೆಟಾ ಬಂದಿದೆ. ಈಗ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು K13 ಅಂದ್ರೆ ಆಸೆಂಟ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು ಬಂದು 2016 ಮಾಡಲು ವೆಹಿಕಲ್, ಪೆಟ್ರೋಲ್, 1.4 ಲೀಟರ್ ಎಸ್ ವೇರಿಯಂಟ್. ಓಕೆ ಸರ್ ಇದ್ರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಕಂಪ್ನಿ ನಿಮ್ಮ ಕಂಪ್ನಿ ಸೆಂಟ್ರಲ್ ಲಾಕಿಂಗು, ಫ್ಯಾಬ್ರಿಕ್ ಸೀಟ್ ಕವರ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಗಾಡಿ ಕಂಟ್ರೋಲರು ಎಲ್ಲ ಬರುವಂತ ವೆಹಿಕಲ್. ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ ಸರ್. ಈ ಗಾಡಿ ನಾವು ಕೋಟ್ ಮಾಡ್ತಾ ಇರೋದು 7,20,000 ಹೇಳ್ತಾ ಇರೋದು. ಫೈನಲ್ ಒಂದು 6,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಹೇಳಿ ಸರ್. ಸರ್ ಒಂದು 70,000 ರಿಂದ 80,000 ತಗೊಂಡ್ಬರಲಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ ಸರ್.